ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಪೌರ್ಣಮಿಯ ಮಿನಿ ಲಾಗ್ ಆಗಿರುತ್ತೆ. ನಾವು ಇವತ್ತೇನೆಲ್ಲ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿರ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇವತ್ತು ಫಸ್ಟು ನನ್ನ ಮಗನಿಗೆ ಬಾಬಾ ವೇಷ ಬಾಬಾ ಅವ್ರ ಥರ ನಾನು ಅವ್ರನ್ನ ರೆಡಿ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ನೋಡಿ ಫೈನಲಿ ಇವತ್ತು ನಾನು ಅವನ್ನ ರೆಡಿ ಮಾಡಿದ್ದೀನಿ. ಎಷ್ಟು ಮುದ್ದಾಗಿ ಚಿಕ್ಕ ಬಾಬಾ ಥರ ಕಾಣ್ತಿದ್ದಾನೆ ಗೊತ್ತಾ ಅವನು. ಹಾಗೆ ನಮ್ಮದೆಲ್ಲ ವೀಡಿಯೋಸನ್ನು ನನ್ನ ಮಗನೇ ಶೂಟ್ ಮಾಡ್ತಾ ಇರೋದು. ಹಾಗೆ ಇವತ್ತು ನೋಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಚ್ಛ ಮಾಡಿಕೊಂಡು ನಿಂಬೆಹಣ್ಣಿಂದ ಇವತ್ತು ಪೌರ್ಣಮಿ ಗುರು ಪೌರ್ಣಮಿ ಆಗಿರೋದ್ರಿಂದ ನಕಾರಾತ್ಮಕ ಶಕ್ತಿ ಏನೇ ಇದ್ರೂ ಹೋಗಲಿ ಅಂತ ಅಂದ್ಬಿಟ್ಟು ಈ ಥರ ದೃಷ್ಟಿ ತೆಗಿತಾ ಇದ್ದೀನಿ. ನಿಂಬೆಹಣ್ಣು ಮೇಲೆ ಕಟ್ ಮಾಡಿಬಿಟ್ಟು ಆಮೇಲೆ ಲವಂಗ ಇಟ್ಟು ಅದ್ರ ಮೇಲೆ ಕರ್ಪೂರ ಇಟ್ಟು ಈ ಥರ ಮಾಡಿದ್ರೆ ಯಾವುದೇ ಥರ ನಕಾರಾತ್ಮಕ ಶಕ್ತಿ ಇದ್ರೂ ಅದು ಹೋಗುತ್ತೆ, ಒಳ್ಳೆಯದಾಗುತ್ತೆ ಮನೆಗೆ. ಯಾರ್ದು ಕಣ್ದೃಷ್ಟಿ ಬೀಳಬಾರ್ದು ಅಂದ್ಬಿಟ್ಟು ನಾವು ಈ ಥರ ಮಾಡ್ತಾಯಿದ್ದೀನಿ. ಏನೇ ಮಾಡಲಿ ನಾವು ಪ್ರಯತ್ನ ನಾವು ಪಡಬೇಕು, ಆಮೇಲೆ ದೇವ್ರ ಇಚ್ಛೆ ಅಂತ ದೇವ್ರಿಗೆ ಬಿಡಬೇಕು ಅಷ್ಟೇ. ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು, ಓಕೆನಾ. ಈ ಥರ ಮಾಡ್ತಾ ಇದ್ದೀವಿ ನಾವು. ನಿಮ್ಮ ಮನೆಯಲ್ಲೂ ಸಹ ಏನಾದರೂ ದೃಷ್ಟಿ ತಕ್ಕೋಬೇಕು ಅಂತಂದರೆ ಪೌರ್ಣಮಿ ಅಮಾವಾಸ್ಯೆ ದಿವಸ ಈ ಥರ ಒಂದು ಟೈಮ್ ಈ ಥರ ತಿಂಗ್ಳಿಗೊಂದ್ಸರಿ ಈ ಥರ ಮಾಡಿದ್ರೆ ಎಲ್ಲ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ನನಗೆ ಇದೆ. ನಿಮಗೂ ಬೇಕು ಅಂತ ನೀವು ಈ ಥರ ಟ್ರೈ ಮಾಡಿ. ಫೈನಲ್ ಲುಕ್ ಈ ಥರ ಬಂದಿದೆ ನೋಡಿ ನೀವು. ಹಾಗೆ ಮತ್ತು ನಾನು ರಾಯರು ಮತ್ತು ಸಾಯಿಬಾಬಾನ ಇಟ್ಟು ಅಲ್ಲಿ ಗುರುಗಳು ಅಂತ ರಂಗೋಲಿಯಲ್ಲಿ ಬರೆದು ಅವ್ರ ಆಶೀರ್ವಾದ ತೊಗೊತಾ ಪೂಜೆ ನಮ್ಮ ಕೈಯಲ್ಲಿ ಆದಷ್ಟು ಮಟ್ಟಿಗೆ ನಮ್ಮ ಮನೇಲಿ ಏನು ನೈವೇದ್ಯ ಇದೆಯೋ ಆ ನೈವೇದ್ಯನ ಇಟ್ಟು ನಾನು ಪೂಜೆ ಮಾಡಿದ್ದೀನಿ. ಆ ಭಕ್ತಿಗೆ ಮೆಚ್ಚಿ ದೇವರು ಹೊರ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಮಗುನೂ ಪೂಜೆ ಮಾಡ್ತಾ ಇದ್ದಾನೆ ನನ್ನ ಮಗ. ಅದು ಮುಗಿಸ್ಕೊಂಡು ನಾವು ಸಾಯಿಬಾಬಾ ಟೆಂಪಲ್ಗೆ ನಾನು ನನ್ನ ತಮ್ಮ ನನ್ನ ತಂಗಿಯವರು ನನ್ನ ಪಾಪು ಎಲ್ಲರೂ ಹೋಗ್ತಾ ಇದ್ದೀವಿ. ತಿರ್ಗಾಲೆಲ್ಲ ಅಗ್ನಿಕುಂಡಿಗೆ ಹಾಕೋದಕ್ಕೆ ತೆಂಗಿನಕಾಯಿ ಮತ್ತು ಅದೇನೋ ಕೊಡ್ತಾರೆ, ನವಧಾನ್ಯಗಳು ಕೊಡ್ತಾರೆ. ಅದನ್ನು ಸಾಯಿಬಾಬಲ್ಲಿ ಅಗ್ನಿಕುಂಡ ಇದೆ, ಅಲ್ಲಿ ಹಾಕ್ಕೊಂಡು ಬೇಡ್ಕೊಂಡು ಎಲ್ಲ ಒಳ್ಳೇದು ಮಾಡುತ್ತದೆ ಅಂತ ಬೇಡ್ಕೊಂಡು ಅಲ್ಲಿ ಇದು ಮುಗಿಸ್ಕೊಂಡು ಬಾಬಾ ಅವರ ದರ್ಶನಕ್ಕೆ ಹೋಗಿ ಅಲ್ಲಿ ಪ್ರಸಾದ ತಿಂದ್ಕೊಂಡು ಆಮೇಲೆ ನಾವು ಅಲ್ಲಿ ಆಮೇಲೆ ನೋಡಿಕೊಂಡು ಹಾಗೆ ನಾವು ಈಗ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಬಾಬಾ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಈಗ ರಿಟರ್ನ್ ನಾವು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಹಾಗೆ ಸತ್ಯನಾರಾಯಣ ಪೂಜೆನೂ ಮಾಡಿದರು, ಇದು ಗುರು ಪೌರ್ಣಮಿ ಆಗಿರೋದ್ರಿಂದ. ಹಾಗೆ ಮತ್ತು ಇಲ್ಲಿ ಒಂದು ದೇವ್ರಿಗೆ ಎಷ್ಟು ಮುದ್ದಾಗಿ ಸ್ಯಾರಿ ಉಡ್ಸಿದ್ರು ಗೊತ್ತಾ, ತುಂಬ ನೆರಿಗೆ ಬೀಳೋ ಥರ ಸ್ಯಾರಿ ಉಡ್ಸಿದ್ರು. ನನ್ನ ಮಗನೂ ಆ ದೇವ್ರ ಹತ್ರ ಫಸ್ಟ್ ಟೈಮ್ ಈ ಥರ ಕರ್ಕೊಂಡು ಹೋಗಿರೋದು. ಈ ದೇವರು ಪ್ರತಿಮೆ ನನಗೆ ಅನುಭವ ಇದೆ, ಹಾಗಾಗಿ ಈ ದೇವ್ರನ್ನ ನಾನು ನಂಬ್ತೀನಿ. ತುಂಬ ಒಳ್ಳೆಯದಾಗಿದೆ ನನಗೂ ಸಹ. ನನ್ನ ಮದುವೆ ಆಗೋದಕ್ಕೆ ಕಾರಣವೂ ಈ ದೇವ್ರ ಆಶೀರ್ವಾದದಿಂದ. ಹಾಗೆ ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ನಮ್ಮ ಪಾರ್ಲರ್ಗೆ ಹೋಗಿ ಸಂಜೆ ಈವ್ನಿಂಗ್ ಮನೆಗೆ ಹೋದ್ರಿ. ಹೀಗಿತ್ತು ಇವತ್ತಿನ ಲಾಗ್. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.